ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 17ನೇ ತಾರೀಕು ಅಂದರೆ ನಾಳಿದ್ದು ಮಂಗಳವಾರ ಹುಣ್ಣಿಮೆ ಇದೆ ಅಲ್ವಾ. ಸೊ ನಮಗೆಲ್ಲ ಏನು ಹುಣ್ಣಿಮೆ ಅಂದರೆ ಮ್ಯಾನಿಫೆಸ್ಟೇಷನ್ ಹಬ್ಬ ಅಲ್ವಾ. ಸುಮಾರು ಜನ ತಿಂಗಳ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ. ತುಂಬ ಜನ ಪಾಸಿಟಿವ್ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದೀರಾ. ನೀವು ಅಂದ್ಕೊಂಡಿದ್ದು, ನೀವು ಬರ್ಕೊಂಡಿದ್ದು ಎಲ್ಲನೂ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ದೀರಾ. ಸೊ ಮತ್ತೊಮ್ಮೆ ಈಗ ನಿನ್ನೆಯಿಂದನೇ ವೈಬ್ರೇಷನ್ಸ್ ತುಂಬ ಜಾಸ್ತಿ ಆಗಿದೆ ಯೂನಿವರ್ಸಲ್ಲಿ. ನಾನು ನಿನ್ನೆನೇ ಹಾಕಬೇಕಿತ್ತು ವಿಡಿಯೋ ಆದರೆ ಹೀಲಿಂಗ್ಸಲ್ಲಿ ಬ್ಯುಸಿಯಾಗಿರೋದ್ರಿಂದ ಹಾಕೋಕ್ಕೆ ಆಗಲಿಲ್ಲ. ಸೊ ಇವತ್ತು ಹಾಕ್ತಾ ಇದ್ದೀನಿ. ಸೊ ಈ ಹೀಲಿಂಗ್ಸ್ ಅಂದರೆ ಏನು ಅಂತ ಅಂದ್ಕೊಳ್ತಾ ಇದ್ದೀರಾ. ಯಾರಿಗೆಲ್ಲ ನನ್ನ ಬಗ್ಗೆ ಗೊತ್ತಿಲ್ವೋ ಅವರಿಗೆ ನನ್ನದೊಂದು ಕಿರು ಪರಿಚಯ. ನನ್ನ ಹೆಸರು ತ್ರಿವೇಣಿ ಅಂತ. ನಾನು ಹೊಪೊನೊಪೊನೊ ಹೀಲರ್ ಆಗಿದ್ದೀನಿ. ಹೊಪೊನೊಪೊನೊ ಹೀಲರ್ ಅಂದರೆ ಏನು ಅಂತ ಅಂದ್ಕೊಳ್ತಾ ಇದ್ದೀರಾ. ಹೊಪೊನೊಪೊನೊ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತು, ಆದರೆ ನಾನು ಮಾಡೋದು ಅಡ್ವಾನ್ಸ್ ಹೊಪೊನೊಪೊನೊ ಹೀಲಿಂಗ್. ಈ ಹೀಲಿಂಗ್ ಯಾವುದ್ರ ಬಗ್ಗೆ ಅಂದರೆ ನಿಮ್ಮ ಜೀವನದಲ್ಲಿ ಆರೋಗ್ಯದ ವಿಷಯದಲ್ಲಿ, ರಿಲೇಷನ್ಶಿಪ್ ವಿಷಯದಲ್ಲಿ, ಕೆರಿಯರ್ ವಿಷಯದಲ್ಲಿ ಅಥವಾ ಹಣದ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅದನ್ನು ಹೀಲಿಂಗ್ ಮೂಲಕ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡೋದು ಈ ಹೀಲಿಂಗ್ನ ಒಂದು ವಿಶೇಷತೆ. ಈ ಹೀಲಿಂಗ್ ಎಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಝೂಮಲ್ಲಿ ನಡೆಯುತ್ತೆ, ಫ್ರೀಯಾಗಿರುತ್ತೆ, 5 ದಿನ ಇರುತ್ತೆ ಇದು. ಸೊ ನೀವೆಲ್ಲ ಬಂದು ಭಾಗವಹಿಸಿ ಈ ಹೀಲಿಂಗ್ ಹೇಗಿರುತ್ತೆ ಏನು ಅಂತ ಲೈವ್ ಆಗಿ ನೋಡಿ ನೀವು ಹೀಲಿಂಗ್ ಮಾಡ್ಕೊಳ್ಳಿ. ಝೂಮಲ್ಲೇ ನಾನು 5 ದಿನ ಹೀಲಿಂಗ್ನ ಮಾಡಿಸ್ತೀನಿ ನಿಮ್ಮ ಕೈಯಲ್ಲಿ. ಆ 5 ದಿನದಲ್ಲಿ ನಿಮಗೆ ಸಾಕಷ್ಟು ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಇದೆ. ನಾನು ರಿಸಲ್ಟ್ಸ್ ಶೇರಿಂಗ್ನ ವಿಡಿಯೋಸ್ ಕೂಡ ಹಾಕ್ತಾ ಇದ್ದೀನಿ, ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ನೀವೆಲ್ಲರೂ ಬಂದು ಇದನ್ನು ಒಂದು ಸಲ ಅನುಭವಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬರ್ತೀನಿ. ಮಂಗಳವಾರ ಸೆಪ್ಟೆಂಬರ್ 17 ಹುಣ್ಣಿಮೆ ಅಲ್ವಾ. ಸೊ ಹುಣ್ಣಿಮೆಯ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತೇ ಇದೆ. ಸೊ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂದರೆ ಯೂನಿವರ್ಸಲ್ಲಿ ಹೇಗೆ ವೈಬ್ರೇಷನ್ ಹೈ ಆಗಿರುತ್ತೋ ನಾವು ಕೂಡ ನಮ್ಮ ವೈಬ್ರೇಷನ್ನ ಹೈಯಲ್ಲಿಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದಾಗ ಖಂಡಿತ ನಾವೇನು ಅಂದ್ಕೊಳ್ತೀವೋ ಅದು ತುಂಬ ಬೇಗ ಸಿಗುತ್ತೆ ನಮಗೆ. ಈಗ ನಮ್ಮ ಮ್ಯಾನಿಫೆಸ್ಟೇಷನ್ ಹೇಗೆ ಹೈಯಲ್ಲಿ ಇಟ್ಕೋಬೇಕು ಅಂದರೆ ಆಲ್ರೆಡಿ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈಗ ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ. ಸ್ಯಾಡ್ ಸಾಂಗ್ಸ್ ಕೇಳೋದು, ಬೇರೆಯವ್ರ ಜೊತೆ ಗಾಸಿಪ್ಸ್ ಮಾಡೋದು, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಏನೋ ಒಂದು ಟಿವಿಯಲ್ಲಿ ಏನೋ ಕೆಲ್ಸಕ್ಕೆ ಬಾರದೇ ಇರೋದನ್ನು ನೋಡ್ತಾ ಇರೋದು, ಅಥವಾ ನೀವು ಸೋಷಿಯಲ್ ಮೀಡಿಯಲ್ಲಿ ಏನೋ ಕೆಲ್ಸಕ್ಕೆ ಬಾರದೇ ಇರೋದನ್ನು ನೋಡ್ತಾ ಕೂತ್ಕೊಳ್ಳೋದು ಗಂಟೆಗಟ್ಟಲೆ. ಇದೆಲ್ಲ ಮಾಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ಟೈಮ್ ಅನ್ನೋದು ತುಂಬ ಅಮೂಲ್ಯವಾದದ್ದು. ಒಂದು ಸಲ ಹೋಗಿರೋ ಟೈಮ್ ಮತ್ತೆ ನಮಗೆ ವಾಪಸ್ ಬರಲ್ಲ ಅಲ್ವಾ. ಸೊ ನಾವು ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡು ನಮ್ಮ ಜೀವನದ ಆಸೆಗಳೇನಿದೆ, ಗುರಿಗಳೇನಿದೆ ಅದನ್ನೆಲ್ಲ ನೆರವೇರಿಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ನೀವು ಇನ್ಸ್ಟಾಗ್ರಾಮ್ಗಳಲ್ಲಾಗಲಿ ನ್ಯೂಸ್ ನೋಡೋರು ಆ ಒಂದೇ ಲೈನನ್ನು ಪದೇ ಇಡೀ ದಿನ ತೋರಿಸ್ತಾ ಇರ್ತಾರೆ. ಆ ನೆಗೆಟಿವಿಟಿ ಏನಾಗುತ್ತೆ, ಪದೇ ಹೇಳ್ತಾ ಇದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ತೊಗೊಂಡ್ಬಿಡುತ್ತೆ ಅಲ್ವಾ. ನಾವೀಗ ಏನು ಮಾಡಬೇಕು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಪಾಸಿಟಿವ್ ಆಗಿರುವಂಥದ್ದೇ ಹಾಕಬೇಕು. ಹಾಗಾಗಿ ನ್ಯೂಸ್ ನೋಡೋರು ಸ್ವಲ್ಪ 1-2-3 ದಿನ ನಿಲ್ಲಿಸಿ, ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊಳ್ಳೋದನ್ನು ನಿಲ್ಲಿಸಿ, ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿ, ಆಮೇಲೆ ಕೋಪ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ, ಜಗಳ ಮಾಡೋದನ್ನು ನಿಲ್ಲಿಸಿ, ಆದಷ್ಟು ಎಲ್ಲರ ಜೊತೆ ನಗ್ನಗ್ತಾ ಆರಾಮಾಗಿ ಜಾಲಿಯಾಗಿ ಮಾತಾಡ್ತಾ ಇರಿ. ನಿಮ್ಮ ಜೊತೆ ನೀವೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಟ್ಕೊಳ್ಳಿ. ಯಾಕೆಂದರೆ ಈ ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯವಾಗಿದೆ. ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಮಗೆ ನೆರವೇರಬೇಕು ಅಂತ ಅಂದರೆ ನಾವು ನಮ್ಮ ಜೊತೆ ಕಾಲ ಕಳೆದಾಗ ಏನಾಗುತ್ತೆ, ನಮ್ಮ ಗೋಲ್ಸ್ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ನಮ್ಮ ಇನ್ನರ್ ಚೈಲ್ಡ್ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ. ಯೂನಿವರ್ಸ್ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೀವೀಗ ಏನು ಮಾಡಿ, ಇವತ್ತಿಂದಾನೇ ಹಸುಗಳಿಗೆ, ನಾಯಿಗಳಿಗೆ, ಬೆಕ್ಕಿಗೆ, ಕಾಗೆಗೆ ಎಲ್ಲದಕ್ಕೂ ನಿಮ್ಮ ಕೈಲಾದಷ್ಟು ಏನಾದರೂ ಆಹಾರ ಕೊಡಿ. ಆಮೇಲೆ ಯಾರಾದರೂ ಬಡವರಿಗೆ ಆಹಾರ ಕೊಡಿ, ಅಥವಾ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಡಿ. ಈ ರೀತಿ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ. ಆದಷ್ಟು ಪ್ರಕೃತಿಯಲ್ಲಿ ಕಾಲ ಕಳೀರಿ. ಈಗಿನ ಸಿಟಿಯಲ್ಲೆಲ್ಲ ಪ್ರಕೃತಿ ಸಿಗೋದೇ ಕಷ್ಟವಾಗಿದೆ. ಆದರೆ ಗಿಡ ಮರಗಳು ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಹೊತ್ತು
ಹೋಗಿ ವಾಕ್ ಮಾಡೋದು ಅಥವಾ ಕೂತ್ಕೊಂಡು ಆರಾಮಾಗಿ ಮೆಡಿಟೇಷನ್ ಮಾಡೋದು ಆ ಥರ ಮಾಡ್ಕೊಂಡು ಬಂದಾಗ ಮನಸ್ಸಿಗೆ ಒಂಥರ ಚೆನ್ನಾಗಿರುತ್ತೆ, ನಮ್ಮ ವೈಬ್ರೇಷನ್ ಹೈ ಆಗುತ್ತೆ. ಸೊ ಈ ರೀತಿ ವೈಬ್ರೇಷನ್ ಹೈ ಮಾಡಿಕೊಂಡು ಯಾರ ಜೊತೆನೂ ಯಾವ ನೆಗೆಟಿವ್ ಇಮೋಷನ್ ಕೂಡ ಹೊರಗೆ ಹಾಕದೆ ನಗ್ನಗ್ತಾ ಇರಿ. ಯಾರಾದರೂ ನಿಮ್ಮನ್ನು ಒಂದು ಮಾತು ಅಂತಾರ, ಪರವಾಗಿಲ್ಲ, ನಿಮ್ಮ ಕರ್ಮನ ಅವ್ರು ತಗೊತಾ ಇದ್ದಾರೆ ಅಂತ ಅಂದ್ಕೊಂಡು ಅವರನ್ನು ಅಲ್ಲೇ ಕ್ಷಮಿಸ್ಬಿಟ್ಟು ಮನಸ್ಸಲ್ಲಿ ಒಂದು ಸಲ ಅವರಿಗೆ ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿಕೊಂಡು ಅವ್ರನ್ನ ಕ್ಷಮಿಸ್ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ತಾ ಇರಿ. ಅವ್ರು ನನ್ನ ಹೀಗೆ ಅಂದ್ರಲ್ವ, ನಾನು ಹೀಗೆ ಅನ್ಬೇಕು, ಈ ಥರದ್ದೆಲ್ಲ ಬೇಡ. ಯಾಕೆಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ ಇದೆ ನಮ್ಮ ತಲೆಯಲ್ಲಿ, ನಾವು ಅದನ್ನು ನೆರವೇರಿಸ್ಕೋಬೇಕಲ್ವಾ, ನಮಗಿದೆಲ್ಲ ಬೇಡ. ಹಾಗಾಗಿ ಮನೆಯಲ್ಲೇ ಯಾರಾದರೂ ಏನಾದರೂ ಒಂದು ಮಾತಂತಾರ, ಸಾರಿ ಕೇಳಿಬಿಟ್ಟು ಹೋಗಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಫ್ರೀ ಟೈಮ್ ಸಿಕ್ತು ಅಂತ ಅಂದರೆ ನಿಮ್ಮ ಗೋಲ್ಸ್ ಬಗ್ಗೆನೇ ಯೋಚನೆ ಮಾಡಿ, ಅದಕ್ಕೆ ಇನ್ನೂ ಯಾವ ರೀತಿಯ ಎಫರ್ಟ್ಸ್ ಹಾಕ್ಬೋದು, ನೀವು ಇನ್ನೂ ಹೇಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ, ಈಗ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೊಳ್ಳೋದು ಸುಮಾರು ಜನಕ್ಕೆ ಈಗಾಗಲೇ ಗೊತ್ತಿರುತ್ತೆ, ತಿಂಗಳ ಮಾಡ್ತಾ ಬಂದಿದ್ದೀರಾ. ಆದರೂ ಯಾರೆಲ್ಲ ಹೊಸದಾಗಿ ವಿಡಿಯೋನ ಕೇಳಿಸ್ಕೊಳ್ತಾ ಇದ್ದೀರೋ ಅವ್ರಿಗೋಸ್ಕರ ಪ್ರತಿಯೊಂದು ಸ್ಟೆಪ್ಪನ್ನು ನಾನು ವಿವರಿಸ್ತೀನಿ. ಮೊದಲನೇದಾಗಿ ಈ ಹುಣ್ಣಿಮೆಗೆ ಏನು ಅಂದರೆ ನಮ್ಮ ವೈಬ್ರೇಷನ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈಸಿಯಾದ ಪದ್ಧತಿ ಏನು ಅಂದರೆ ಗ್ರ್ಯಾಟಿಟ್ಯೂಡ್. ಹಾಗಾಗಿ ಇವತ್ತಿಂದ 18ನೇ ತಾರೀಕುವರೆಗೂ ಅಂದರೆ ಬುಧವಾರದವರೆಗೂ ಎಲ್ಲರೂ ದಿನಾ ಒಂದೊಂದು ಪೇಪರ್ ಮೇಲೆ 25 ಗ್ರ್ಯಾಟಿಟ್ಯೂಡ್ಸ್ಗಳನ್ನು ಬರ್ಕೊಳ್ಳಿ. ಆಮೇಲೆ ಇನ್ನೊಂದು ಪೇಪರಲ್ಲಿ ನಿಮಗೆ ಲೈಫಲ್ಲಿ ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂದರೆ, ಸುಖವಾಗಿ ಸಂತೋಷವಾಗಿರಬೇಕು ಅಂದರೆ ನಿಮಗೆ ಏನೇನು ಬೇಕೋ ಅದೆಲ್ಲ ಆಲ್ರೆಡಿ ಸಿಕ್ಕಿದೆ ಅಂತ ಬರ್ಕೊಳ್ಳಿ. ನಿಮ್ಮ ಗೋಲ್ಸ್ ಆಲ್ರೆಡಿ ನಿಮಗೆ ಸಿಕ್ಕಿದೆ ಅಂತ ಬರ್ಕೊಳ್ಳಿ. ಎಷ್ಟು ಬೇಕಾದರೂ ಬರ್ಕೊಳ್ಳಿ. ಯಾಕೆಂದರೆ ನೀವಿಲ್ಲಿ 25 ಬರೆದು ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೊಂಡಿದ್ದೀರಾ. ನಿಮ್ಮ ವೈಬ್ರೇಷನ್ ಈಗ ಹೈ ಆಗಿರೋದ್ರಿಂದ ನೀವು ಎಷ್ಟು ವಿಷಸ್ನ ಬರ್ಕೊಂಡ್ರೂ ಅದು ನೆರವೇರುತ್ತೆ ಅಲ್ವಾ. ಅದು ಅಲ್ಲದೆ ನೀವು ಬೇರೆ ಇಡೀ ದಿನ ಪಾಸಿಟಿವಲ್ಲಿ ಇರ್ತಾ ಇದ್ದೀರಾ, ನಿಮ್ಮ ವೈಬ್ರೇಷನ್ನ ನಿಮ್ಮ ಫ್ರೀಕ್ವೆನ್ಸಿನ ಕೂಡ ಹೈಯಲ್ಲಿ ಇಟ್ಕೊಂಡಿದ್ದೀರಾ. ಹಾಗಾಗಿ ಖಂಡಿತ ನಿಮಗೆಲ್ಲ ಕೂಡ ನೆರವೇರುತ್ತೆ. ಯಾವ್ಯಾವುದಕ್ಕೆ ಎಷ್ಟು ಅಂದರೆ ಯಾವ ಟೈಮಲ್ಲಿ ಸಿಗಬೇಕೋ ಆ ಟೈಮಲ್ಲಿ ಖಂಡಿತ ಸಿಗುತ್ತೆ. ಸೊ ಈಗ ಇವತ್ತಿನಿಂದ ರಾತ್ರಿ ಅಂದರೆ ಕತ್ತಲೆ ಆದಮೇಲೆ 6 ಗಂಟೆ ಆದಮೇಲೆ ಯಾರ್ಯಾರಿಗೆ ಹೊರಗಡೆ ಕೂತ್ಕೊಳ್ಳೋಕ್ಕಾಗತ್ತೋ ಆಕಾಶದ ಕೆಳಗೆ, ಆಕಾಶ ಕಾಣಿಸೋ ಹಾಗೆ ಹೊರಗಡೆ ಕೂತ್ಕೊಳ್ಳಿ. ಯಾರ್ಯಾರಿಗೆ ಆಗಲ್ವೋ ಮನೆ ಒಳಗೆ ಕಿಟಕಿನ ತೆಗೆದುಬಿಟ್ಟು ಆಕಾಶ ಕಾಣಿಸೋ ಥರ ಕೂತ್ಕೊಳ್ಳಿ. ಅದೂ ಸಾಧ್ಯ ಆಗದೆ ಇರೋರು ಪರವಾಗಿಲ್ಲ, ನಿಮ್ಮ ಮನೆಯೊಳಗೆ ನಿಮಗೆ ಅನುಕೂಲವಾದ ಸ್ಥಳದಲ್ಲೇ ಕೂತ್ಕೊಳ್ಳಿ. ಒಂದು ಗಾಜಿನ ಲೋಟದಲ್ಲಿ ನೀರಿಟ್ಕೊಳ್ಳಿ ನಿಮ್ಮ ಮುಂದೆ, ಮತ್ತು 2 ಪೇಪರು, 1 ಪೆನ್ನು ಇಟ್ಕೊಳ್ಳಿ. ಇದಿಷ್ಟೇ ನಿಮಗೆ ಬೇಕಾಗಿರೋದು. ಯಾರ್ಯಾರು ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೀರಾ, ಬ್ರೇಸ್ಲೆಟ್ಸು ಮತ್ತು ಕ್ರಿಸ್ಟಲ್ ಟ್ರೀ ಯೂಸ್ ಮಾಡ್ತಿದ್ದೀರಾ, ಕ್ರಿಸ್ಟಲ್ಸ್ ಯೂಸ್ ಮಾಡ್ತಿದ್ದೀರಾ, ನೀವೆಲ್ಲ ನೀರು ಪಕ್ಕದಲ್ಲಿ ಅದನ್ನು ಕೂಡ ಇಟ್ಕೊಳ್ಳಿ. ಆ ಚಂದ್ರನ ಕಿರಣಗಳಿಂದ ಚಾರ್ಜ್ ಆಗುತ್ತೆ. ಹಾಗಾಗಿ ಸೊ ಕೂತ್ಕೊಂಡು ಗಾಜಿನ ಲೋಟದಲ್ಲಿ ನೀರು ಇಟ್ಕೊಳ್ಳಿ. ಆ ನೀರು ಇಟ್ಕೊಂಡು ಪೇಪರಲ್ಲಿ ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಳ್ಳಿ. 25 ಅಂತ ಹೇಳಿದ್ದು ಬಂದು ನಾನು ಜಸ್ಟ್ ಸುಮ್ಮನೆ ಒಂದು ನಂಬರ್ ಅಂತ, ನೀವು ಅದಕ್ಕಿಂತ ಜಾಸ್ತಿ ಕೂಡ ಬರ್ಕೋಬೋದು, ಅದಕ್ಕಿಂತ ಕಡಿಮೆ ಬೇಡ. ಓಕೆನಾ. 30, 35, 50 ಎಷ್ಟು 108 ಬರೆದುಬಿಟ್ರೆ ಇನ್ನೂ ಸೂಪರ್, ಇನ್ನೂ ಬೇಗ ನಿಮ್ಮ ಗೋಲ್ಸನ್ನ ರೀಚ್ ಆಗ್ತೀರಾ ನೀವು. ಸೊ 25ಗಿಂತ ಜಾಸ್ತಿ ಬರ್ಕೊಳ್ಳಿ ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ಯಾರ್ಯಾರು ಮನುಷ್ಯರಿದ್ದಾರೋ ಮತ್ತು ಯಾವ ವಸ್ತುಗಳಿದೆಯೋ ಎಲ್ಲದಕ್ಕೂ ಕೃತಜ್ಞತೆಗಳನ್ನು ತಿಳಿಸೋದು. ಇವಾಗ ನೀವು ಬಟ್ಟೆ ಹಾಕ್ಕೊಂಡಿದ್ದೀರಾ, ಆ ಬಟ್ಟೆ ಇಲ್ಲ ಅಂದರೆ ನಿಮಗೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಲ್ವಾ. ಸೊ ಆ ಬಟ್ಟೆಗಳಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಚಪ್ಪಲಿ ಹಾಕ್ಕೊಳ್ತೀರಾ, ಆ ಚಪ್ಪಲಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಊಟ ಮಾಡ್ತೀರಾ ಅಲ್ವಾ, ಆ ಊಟಕ್ಕೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನೀರು ಕುಡಿತೀರಲ್ವಾ, ಆ ನೀರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಉಸಿರಾಡ್ತೀರಲ್ವಾ, ಆ ಗಾಳಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನೀವು ವಾಸ ಮಾಡ್ತಿರೋ ಅಂಥ ನಿಮ್ಮ ಮನೆಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಆ ಮನೆಯಲ್ಲಿರೋ ವಸ್ತುಗಳಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನಿಮ್ಮ ತಂದೆ ತಾಯಿಯರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನಿಮ್ಮ ಒಡ ಹುಟ್ಟಿದವರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಜ್ಜಿ ತಾತಂದರಿಗೆ, ನಿಮ್ಮ ಸಂಬಂಧಿಕರಿಗೆ, ಈ ರೀತಿ ಹೇಳ್ತಾ ಹೋದರೆ ಲಕ್ಷಾನುಗಟ್ಟಲೆ ಇರುತ್ತೆ. ಅದರಲ್ಲಿ ನಿಮಗೆ ಯಾವ್ಯಾವುದು ಮುಖ್ಯ ಅನಿಸುತ್ತೋ ಅಂಥದ್ದನ್ನು ಒಂದು 25ಕ್ಕಿಂತ ಜಾಸ್ತಿ ಬರ್ಕೊಳ್ಳಿ. ಬರೆಯೋವಾಗ
ಮನಸಾರೆ ಬರ್ಕೊಳ್ಳಿ. ಸುಮ್ಮನೆ ಅಯ್ಯೋ ಇನ್ನೇನಿದೆಯಪ್ಪ, ಅಯ್ಯೋ ಇನ್ನೂ 12 ಆಗಿದ್ದು, ಇನ್ನೂ 13 ಆಗಿದ್ದು ಅಂತ ಎಣಿಸ್ಕೊಂಡು ಕಷ್ಟಪಟ್ಟು ಬರಿಬೇಡಿ. ಇಷ್ಟಪಟ್ಟು ಬರೀರಿ. ಏನೇನಿದೆ ಜಸ್ಟ್ ನೀವು ಮನೇಲಿ ಕುತ್ಕೊಂಡು ಬರೆಯೋವಾಗಲೇ ಜಸ್ಟ್ ನಿಮ್ಮ ಕಣ್ಣು ಈ ಕಡೆ ಆ ಕಡೆ ತಿರುಗಿಸಿದ್ರೇ ನಿಮ್ಮ ಕಣ್ಮುಂದೆ ಎಷ್ಟೊಂದು ಕಾಣಿಸುತ್ತೆ. ಆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕಲ್ವಾ. ಸೊ ಎಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು ಬರೆದ್ಬಿಡಿ. ಆಮೇಲೆ ಇನ್ನೊಂದು ಪೇಪರ್ ತಗೊಂಡು ನಿಮ್ಮ ಲೈಫಲ್ಲಿ ನಿಮಗೇನೇನು ಬೇಕು ಅದು ಆಲ್ರೆಡಿ ಸಿಕ್ಕಿದೆ ಅಂತ ಬರ್ಕೊಳ್ಳಿ. ಓಕೆ, ಬರ್ಕೊಂಡ ನಂತರ ಆ ಪೇಪರ್ನ ನಿಮ್ಮ 2 ಕೈ ಮಧ್ಯದಲ್ಲಿಟ್ಕೊಂಡು ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ವಿಜುವಲೈಸೇಷನ್ ಮಾಡಿ. ಕಣ್ಣು ಮುಚ್ಕೊಂಡು ಆ ಚಂದ್ರ ಮೇಲಿಂದ ಆ ಚಂದ್ರನ ಕಿರಣ ಬಂದು ನಿಮ್ಮ ದೇಹವನ್ನು ಸೋಕ್ತಾ ಇದೆ, ಟಚ್ ಮಾಡ್ತಾ ಇದೆ, ಅದನ್ನು ಫೀಲ್ ಮಾಡ್ಕೊಳ್ಳಿ. ಆ ಚಂದ್ರನ ಕಿರಣಗಳನ್ನು ಫೀಲ್ ಮಾಡಿಕೊಂಡು ಆ ಚಂದ್ರನೇ, ಆ ಪೂರ್ಣ ಚಂದ್ರನೇ ಬಂದು ನಿಮ್ಮ ತಲೆಯೊಳಗೆ, ನಿಮ್ಮ ನೆತ್ತಿಯೊಳಗಿಂದ ಬರ್ತಾ ಇದ್ದಾರೆ. ಒಳಗೆ ಬಂದು ನಿಮ್ಮ ತಲೆಯಲ್ಲಿ ಏನೇನು ನೆಗೆಟಿವ್ ಇಮೋಷನ್ಸ್ ಇದೆಯೋ ಅದನ್ನೆಲ್ಲ ತೆಗೆದುಹಾಕಿ ನಿಮ್ಮ ತಲೆಯ ತುಂಬ ನಾಲೆಜನ್ನು ತುಂಬುತ್ತಾ ಇದ್ದಾರೆ. ಅದಾದಮೇಲೆ ನಿಮ್ಮ ಕಣ್ಣೊಳಗೆ ಬಂದಿದೆ. ನಿಮ್ಮ ಕಣ್ಣಲ್ಲಿ ಬಂದು ನಿಮ್ಮ ಕಣ್ಣಲ್ಲಿರುವಂಥ ದ್ವೇಷ, ಅಸೂಯೆ, ಕೋಪ ಇದೇನೇನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಬರೀ ಪ್ರೀತಿ, ಪ್ರಶಾಂತತೆ ಇದನ್ನು ಕೊಟ್ಟಿದೆ. ಆಮೇಲೆ ನಿಮ್ಮ ಮೂಗಿಗೆ ಬಂದಿದೆ. ನಿಮ್ಮ ಮೂಗಲ್ಲಿರುವಂಥ ಕೋಪ ಇದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಒಂದು ಆಹ್ಲಾದವಾದ ಗಾಳಿಯನ್ನು ಉಸಿರಾಡ್ತಾ ಅದರಲ್ಲಿ ಪಾಸಿಟಿವಿಟಿನ ಒಳಗೆ ಎಳ್ಕೊಳ್ತಾ ಇರುವಂಥ ಶಕ್ತಿನ ಕೊಟ್ಟಿದೆ. ಈ ರೀತಿ ನಿಮ್ಮ ದೇಹದ ಒಂದೊಂದು ಭಾಗದಲ್ಲೂ ಆ ಚಂದ್ರ ಟ್ರಾವೆಲ್ ಮಾಡ್ತಾ ಅಲ್ಲಿ ಆ ಒಂದೊಂದು ಪಾರ್ಟಲ್ಲೂ ಇರುವಂಥ ನೆಗೆಟಿವ್ ಇಮೋಷನ್ನ ತೆಗೆದುಬಿಟ್ಟು ಅಲ್ಲಿ ನಿಮಗೆ ಪಾಸಿಟಿವ್ ಎನರ್ಜಿನ ಕೊಡ್ತಾ ಇರೋದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಇದು ಫುಲ್ ಮೂನ್ ಮೆಡಿಟೇಷನ್ ಅಂತೀವಿ ಇದಕ್ಕೆ. ಸೊ ಈ ಮೆಡಿಟೇಷನ್ ಆಗಿದ ತಕ್ಷಣ ಅಲ್ಲೇ ಕಣ್ಮುಚ್ಕೊಂಡೆ ಹಾಗೇ ಕಂಟಿನ್ಯೂಸ್ ಆಗಿಯೇ ನಿಮ್ಮ ಗೋಲ್ಸ್, ಈಗ ನೀವು ಪೇಪರಲ್ಲಿ ಏನೇನು ಬರ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನು ಬೇಕು ಅಂತ ಅದೆಲ್ಲನೂ ನೀವು ಒಂದೊಂದು ಗೋಲು ಒಬ್ಬೊಬ್ಬ ಫ್ರೆಂಡಿಗೆ, ಒಂದು ಗೋಲ್ ಒಬ್ಬ ಫ್ರೆಂಡಿಗೆ, ಇನ್ನೊಂದು ಗೋಲು ಇನ್ನೊಬ್ಬರ ನಿಮ್ಮ ಕಸಿನ್ ಯಾರಿಗೋ, ನಿಮ್ಮ ಫ್ರೆಂಡ್ ಇನ್ನೊಂದು ಫ್ರೆಂಡಿಗೆ, ಆ ಥರ ಹೇಳ್ತಾ ಇರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ಇಮ್ಯಾಜಿನ್ ಅಲ್ಲ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಾನು ಯಾಕೆ ಈ ಥರ ಫ್ರೆಂಡ್ಗೆ ಹೇಳೋ ಥರ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ನೀವು ಸುಮ್ಮನೆ ನಿಮಗೆ ನೀವೇನು ಬರ್ಕೊಂಡಿದ್ದೀರೋ ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಂದರೆ ವಿಜುವಲೈಸೇಷನ್ ಆಗಲ್ಲ, ಸುಮ್ಮನೆ ಇಮ್ಯಾಜಿನೇಷನ್ ಆಗುತ್ತೆ. ಸೊ ನೀವು ಯಾರಿಗೂ ಹೇಳ್ತಾ ಇರೋ ಥರ ಅಂದರೆ ನಿಮ್ಮ ಗೋಲ್ ಆಲ್ರೆಡಿ ನಿಮಗೆ ನೆರವೇರಿದೆ, ನಿಮಗೆ ಸಿಕ್ಬಿಟ್ಟಿದೆ. ಈಗ ಆ ಹ್ಯಾಪಿನೆಸ್ಸನ್ನು ನೀವು ಇನ್ನೊಬ್ಬರ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಅಂದರೆ ಅದನ್ನು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಮನಸಾರೆ ನೀವು ಅದನ್ನು ಇನ್ನೊಬ್ರಿಗೆ ಹೇಳ್ತಾ ಇರೋದನ್ನು ಫುಲ್ಲು ಫೀಲಿಂಗ್ಸಿಂದ ವಿಜುವಲೈಸೇಷನ್ ಮಾಡ್ಕೊಳ್ತೀರಾ. ಹಾಗಾಗಿ ನಾನು ಇದನ್ನು ಹೇಳ್ತೀನಿ. ಸೊ ಈ ಥರ ಚಂದ್ರ ಬಂದು ನಿಮ್ಮ ಮೈಯೊಳಗೆ ಫುಲ್ಲು ಒಂದೊಂದು ಭಾಗದಲ್ಲೂ ಬಂದು ನೆಗೆಟಿವ್ ಇಮೋಷನ್ಸ್ನೆಲ್ಲ ತೆಗೆದು ಪಾಸಿಟಿವ್ ವೈಬ್ರೇಷನ್ಸ್ನ ಕೊಡ್ತಾ ಇರೋದನ್ನು ವಿಜುವಲೈಸೇಷನ್ ಮೆಡಿಟೇಷನ್ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಗೋಲ್ಸನ್ನೆಲ್ಲ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದಾದಮೇಲೆ ಆರಾಮಾಗಿ ಕಣ್ಣು ತೆಗೆದು ಆ ಚಂದ್ರನನ್ನು ಸ್ವಲ್ಪ ಹೊತ್ತು ನೋಡಿ, ಫೀಲ್ ಮಾಡ್ಕೊಳ್ಳಿ ಆ ಚಂದ್ರನನ್ನು. ಯಾಕಂದರೆ ಮತ್ತೆ ಮುಂದಿನ ತಿಂಗಳೇ ಅಲ್ವಾ ಸಿಗೋದು. ಕಣ್ಣು ತುಂಬಿಸ್ಕೊಳ್ಳಿ ಆ ಚಂದ್ರನನ್ನು, ಮಾತಾಡ್ಕೊಳ್ಳಿ ಚಂದ್ರನ ಜೊತೆ, ನಿಮ್ಮ ಬಯಕೆಗಳನ್ನೆಲ್ಲ ಮತ್ತೊಮ್ಮೆ ಹೇಳ್ಕೊಳ್ಳಿ. ಇಷ್ಟೆಲ್ಲ ಹೇಳ್ಕೊಂಡಾದಮೇಲೆ ಆ 2 ಪೇಪರ್ಗಳನ್ನು ದಿನ ಇವತ್ತೇ ಕೂಡ ಸುಡಬಹುದು, ನಾಳೆನೇ ಕೂಡ ಸುಡಬಹುದು, ಅಥವಾ ಎಲ್ಲ ಒಟ್ಟಿಗೆ ಇಟ್ಕೊಂಡು ಬುಧವಾರ ದಿನ ಕೂಡ ಸುಡಬಹುದು. ಅದು ನಿಮ್ಮ ಇಷ್ಟ. ಓಕೆ, ಈ ಥ್ಯಾಂಕ್ಸ್ ಬರ್ತಿರೋದನ್ನು ಮತ್ತು ಗೋಲ್ಸ್ ಬರ್ತಿರೋದನ್ನು 2 ಪೇಪರನ್ನು ಸುಟ್ಬಿಟ್ಟು ಆ ಬೂದಿನ ನಿಮ್ಮ 2 ಕೈಯಲ್ಲಿ ಬೊಗಸೆಯಲ್ಲಿ ತಗೊಂಡು ಆಕಾಶಕ್ಕೆ ಚಂದ್ರನಿಗೆ ತೋರಿಸಿ ಉಫ್ ಅಂತ ಊದ್ಬಿಟ್ಟು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಅಂದರೆ ಸಿಂಬಾಲಿಕ್ಕಾಗಿ ನಮ್ಮ ಕೃತಜ್ಞತೆಗಳನ್ನು, ನಮ್ಮ ವಿಶಸ್ನ ಆ ಚಂದ್ರನಿಗೆ ಸಮರ್ಪಣೆ ಮಾಡಿದ್ದೀವಿ, ಯೂನಿವರ್ಸ್ಗೆ ಸಮರ್ಪಣೆ ಮಾಡಿದ್ದೀವಿ. ಅದಾದಮೇಲೆ ಇವಾಗ ನಿಮ್ಮ ಮುಂದೆ ಇರುವಂಥ ಗಾಜಿನ ಲೋಟದಲ್ಲಿ ನೀರಿದೆ ಅಲ್ವಾ, ಆ ನೀರು ಏನು ಮಾಡ್ತಾ ಇದೆ ಈಗ? ನೀವಿಷ್ಟೊತ್ತು ಏನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ, ವಿಜುವಲೈಸೇಷನ್ ಮಾಡ್ಕೊಂಡ್ರಿ, ಮೆಡಿಟೇಷನ್ ಮಾಡ್ಕೊಂಡ್ರಿ, ಆ ಎಲ್ಲ ಆಲೋಚನೆಗಳನ್ನು ಹೀರ್ಕೊಂಡಿದೆ. ಸೊ ಎನರ್ಜೈಸ್ ಆಗಿದೆ. ಬರೀ ಅದು ಮಾತ್ರ ಅಲ್ಲ, ಆ ಚಂದ್ರನಿಂದ ಬರ್ತಾ ಇರುವಂಥ ವೈಬ್ರೇಷನ್ಸ್ನ ಕೂಡ ಹೀರ್ಕೊಂಡಿದೆ. ಹಾಗಾಗಿ ಡಬಲ್ ವೈಬ್ರೇಷನ್, ಡಬಲ್ ಎನರ್ಜಿ ಇದೆ ಈಗ ನೀರಲ್ಲಿ. ಸೊ ಆ ನೀರನ್ನು ಕುಡಿತಾ ಚಂದ್ರನಿಗೆ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾ ಕುಡೀರಿ.
ಅಷ್ಟೇ ನೀವು ಮಾಡಬೇಕಾಗಿರೋದು. ತುಂಬ ಸಿಂಪಲ್ ಪ್ರಾಸೆಸ್ ಅಲ್ವಾ? ಸೊ ಇದನ್ನೆಲ್ಲ ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೇನೇನು ಬೇಕೋ ಎಲ್ಲನೂ ನೀವು ಪಡ್ಕೊಂಡು ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಆರೋಗ್ಯದಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಯೂನಿವರ್ಸನ್ನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.